ನಿಮ್ಮ ದೇಹ ಮುಂಚೆ ಹೋಗಿದ್ದಕ್ಕಿಂತ ಇನ್ನೂ ಆಳವಾದ ವಿಶ್ರಾಂತ ಸ್ಥಿತಿಗೆ ಹೊರಟೋಗುತ್ತೆ. 5 4 3 2 1 0 ಹೋಗು. ಅದು ಅವ್ರ ಪಕ್ಕದ ಜಮೀನವರೇ ಬೇಕು ಅಂತ ನೋಡ್ತಾ ಇರೋದು. ಪಕ್ಕದ ಜಮೀನವ್ರು ಬೇಕು ಅಂತ ನೋಡ್ತಾ ಯಾವ ಥರ ತೊಂದರೆ ಕೊಡ್ತಾ ಇದ್ದಾರೆ ಇವ್ರಿಗೆ? ಇವರಲ್ಲಿ ಬರಬಾರ್ದು ಅನ್ನೋ ಥರನೇ. ಇವ್ರಿಗೆ ಬರಬಾರ್ದು ಅಂತ ತಡೆ ಆಗ್ತಾ ಇದೆ. ಇವ್ರಿಗೆ ಯಾಕೆ ದಗ್ತಾ ಇಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ನೋಡ್ತಾ ವಿವರಣೆ ಕೊಡ್ತಾ ಬರ್ತಾ ಇದ್ದೀರಾ. ನಮಸ್ತೆ ವಿಶ್ವಪ್ರಿಯ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಕ್ರಿಯಾ ಬಾಬಾಜಿ ನಮಃ ಓಂ, ಕ್ರಿಯಾ ಬಾಬಾಜಿ ನಮಃ ಓಂ, ಕ್ರಿಯಾ ಬಾಬಾಜಿ ನಮಃ ಓಂ. ಓಂ ಮುದ್ರ ಬ್ರಹ್ಮಾಯ ವಿದ್ಮಹೆ ಮಂತ್ರತಂತ್ರ ಸ್ವರೂಪಾಯ ಧೀಮಹಿ ತನ್ನೋ ಲಕ್ಷ್ಮೀ ಶ್ರೀನಿವಾಸ ಪ್ರಚೋದಯಾತ್. ಈಗ ಇದು ಬಾಬಾಜಿ ಗುರುಕುಲದಿಂದ ಕುಶಾಲ್ ಕುಮಾರ್ ಮಾತಾಡ್ತಾ ಇರೋದು. ಇವತ್ತು ಹಲವಾರು ಜನಗಳ ಬೇಡಿಕೆಯ ಅನುಸಾರವಾಗಿ ಈ ಒಂದು ಸಂಮೋಹನ ಕ್ರಿಯೆಯನ್ನು ನಾನು ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ. ಇದರದ್ದು ನಿಬಂಧನೆಗಳೇನು ಅಂದರೆ, ಯಾರೋ ಇದನ್ನು ಏನು ಗೊತ್ತಿಲ್ಲದ್ರೆ ಯಾರೋ ಮನೆಯಲ್ಲಿ ಪ್ರಯತ್ನಿಸಿದ್ರೆ ಅದರಿಂದ ಆಗೋವಂಥ ವಿಪರೀತಗಳಿಗೆ ನಾವು ಯಾವುದೇ ಕಾರಣಕ್ಕೂ ಜವಾಬ್ದಾರರಾಗಿರಲ್ಲ. ಅದೆಲ್ಲ ಆ ರಿಸ್ಕ್ ಎಲ್ಲ ನಿಮ್ಮದೇ ಇರುತ್ತೆ. ಇದನ್ನು ನಿಮಗೆ ಇದರಲ್ಲಿ ಈ ಒಂದು ಸಂಮೋಹನ ಕ್ರಿಯೆಯಲ್ಲಿ ಯಾವ ರೀತಿ ಕೆಲಸ ಆಗುತ್ತೆ, ಯಾವ ರೀತಿ ಮನಸ್ಸನ್ನು ಹಿಡಿದು ಕೆಲಸವನ್ನು ಸಾಧಿಸ್ಕೋಬೋದು ಅನ್ನೋದಕ್ಕೆ ಮಾತ್ರ ಇದು ನಾನು ತೋರಿಸ್ತಾ ಇದ್ದೀನಿ. ಅನ್ಯತಃ ಯಾರೂ ಇದನ್ನು ತಪ್ಪು ತಿಳಿಬಾರ್ದು. ಮತ್ತು ಯಾವುದೇ ರೀತಿ ಕೆಟ್ಟ ಯೋಚನೆಗಳಿಂದ ಇದನ್ನು ಅಪಪ್ರಚಾರ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಅವ್ರವ್ರದ್ದೇ ಸಮಸ್ಯೆಗಳು, ಅವ್ರವ್ರದ್ದೇ ಸಮಸ್ಯೆಗಳಿಂದ ಕೂಡಿರ್ತಾರೆ. ಮತ್ತು ಅವ್ರವ್ರದ್ದೇ ಕಷ್ಟ, ನೋವು, ದುಃಖ ಎಲ್ಲ ಇರುತ್ತೆ. ಹಾಗಾಗಿ ಇದನ್ನು ಯಾರೂ ಅನ್ಯತಾ ಭಾವಿಸ್ಬಾರ್ದು. ಮತ್ತು ಇದನ್ನು ಒಂದು ಒಳ್ಳೆಯದಕ್ಕೆ ಮಾಡ್ತಾಯಿದ್ದೀವಿ ಅಂತ ನಾವು ಮಾಡ್ತಾಯಿದ್ದೀವಿ. ನೀವು ಅದೇ ಥರನೇ ಒಂದು ನಿಮಗೇನಾದರೂ ಒಳ್ಳೆಯದಾಗಂಗಿದ್ರೆ ಯಾರಿಗಾದರೂ ನೀವು ತೋರಿಸ್ಬೋದೇ ಹೊರತು ಇದ್ರ ಬಗ್ಗೆ ಕೆಟ್ಟದಾಗಿ ಟಿಪ್ಪಣಿ ಮಾಡೋದು, ಟೀಕೆ ಮಾಡೋದಕ್ಕೆಲ್ಲ ಹೋಗಬೇಡಿ ದಯವಿಟ್ಟು. ಇದು ನಮ್ಮ ಮನವಿ. ದೊಡ್ಡ ಉಸಿರನ್ನು ತಗೊಳ್ಳಿ, ಹಿಡಿದು ನಿಧಾನಕ್ಕೆ ಹೊರಗಡೆ ಹಾಕಿ. ದೊಡ್ಡ ಉಸಿರನ್ನು ತೆಗೆದು ಹಿಡಿದು ನಿಧಾನಕ್ಕೆ ಹೊರಗಡೆ ಹಾಕಿ. ದೊಡ್ಡ ಉಸಿರನ್ನು ತೆಗೆದು ಹಿಡಿದು ನಿಧಾನಕ್ಕೆ ಹೊರಗಡೆ ಹಾಕ್ತಾ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ನೋವು, ಹಿಂಸೆಯನ್ನೆಲ್ಲ ಹೊರಗಡೆ ಹಾಕ್ತಾ ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ. 5 ರಿಂದ 0 ಎಣಿಸಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ಮ ದೇಹ ಮುಂಚೆ ಹೋಗಿದ್ದಕ್ಕಿಂತ ಇನ್ನೂ ಆಳವಾದ ವಿಶ್ರಾಂತ ಸ್ಥಿತಿಗೆ ಹೊರಟೋಗುತ್ತೆ. 5 4 3 2 1 0 ಹೋಗು. ಈಗ 10 ರಿಂದ 0 ಎಣಿಸಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ಇನ್ನೂ 10 ಪಟ್ಟು ಆಳವಾದ ವಿಶ್ರಾಂತ ಸ್ಥಿತಿಗೆ ದೇಹ ತಲುಪುತ್ತೆ. 10 9 8 7 6 5 4 3 2 1 0 ಹೋಗು. ಆಳವಾದ ವಿಶ್ರಾಂತ ಸ್ಥಿತಿಯಲ್ಲಿದ್ದೀರಾ. ತಲೆಯಿಂದ ಕಾಲಿನ ತುದಿಯ ಬೆರಳಿನವರೆಗೂ ಆಳವಾದ ವಿಶ್ರಾಂತ ಸ್ಥಿತಿಯಲ್ಲಿದ್ದೀರಾ. ಈಗ 5 ರಿಂದ 0 ಎಣಿಸಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ಆಳವಾದ ಸಂವಹನ ಸ್ಥಿತಿಗೆ ಹೊರಟಾಗಿರ್ತೀರ. 5 4 3 2 1 0 ಹೋಗು. ಈಗ ಆಳವಾದ ಸಂವಹನ ಸ್ಥಿತಿಯಲ್ಲಿದ್ದೀರಾ. ಈಗ ಇಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ಅವರ ಒಂದು ಸಮಸ್ಯೆಯನ್ನು ನೋಡಬೇಕಾಗಿದೆ ನೀವು. ಸಮಸ್ಯೆ ಭೂಮಿಯ ವಿಚಾರವಾಗಿರುತ್ತೆ. ಆ ಭೂಮಿಯ ವಿಚಾರ ತಕರಾರು ಯಾವ ಕಾರಣಕ್ಕಾಗ್ತಾ ಇದೆ ಅಂತ ಸುಪ್ತ ಮನಸ್ಸಾದ ನೀವು ನೋಡ್ಕೊಂಬರ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ. ಇವರ ಭೂಮಿಯನ್ನು ನೋಡ್ತಾ ಇದ್ದೀರಾ. ಕಾವ್ಯ ಅವರಿಗೆ ಸಂಬಂಧಪಟ್ಟಂಥ, ಕಾವ್ಯ ದಂಪತಿಗಳಿಗೆ ಸಂಬಂಧಪಟ್ಟಂಥ ಭೂಮಿಯನ್ನು ನೋಡ್ತಾ ಇದ್ದೀರಾ. ಏನಲ್ಲಿ ಸುತ್ತಮುತ್ತ ಏನಾಗ್ತಾ ಇದೆ, ಅಲ್ಲಿ ಯಾವ ರೀತಿ ಅಡೆತಡೆ ಆಗ್ತಾ ಇದೆ, ಇವ್ರಿಗೆ ಯಾಕೆ ದಗ್ತಾ ಇಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ನೋಡ್ತಾ ವಿವರಣೆ ಕೊಡ್ತಾ ಬರ್ತಾ ಇದ್ದೀರಾ. ಅದು ಅವ್ರ ಪಕ್ಕದ ಜಮೀನವರೇ ಬೇಕು ಅಂತ ನೋಡ್ತಾ ಇರೋದು. ಪಕ್ಕದ ಜಮೀನವ್ರು ಬೇಕು ಅಂತ ನೋಡ್ತಾ ಯಾವ ಥರ ತೊಂದರೆ ಕೊಡ್ತಾ ಇದ್ದಾರೆ ಇವ್ರಿಗೆ?
ಇವರಲ್ಲಿ ಬರಬಾರ್ದು ಅನ್ನೋ ಥರನೇ. ಇವ್ರಿಗೆ ಬರಬಾರ್ದು ಅಂತ. ಬರಬಾರ್ದು ಅಂದರೆ ಅದಕ್ಕೇನಾದರೂ ಅಡೆತಡೆ ಏನಾದರೂ ಮಾಡ್ತಾ ಇದ್ದಾರಾ? ಯಾವ್ದಾರ ಥರಲ್ಲ ಹಾಂ ಮಾಡ್ತಾವ್ರೆ. ಏನು ಮಾಡ್ತಾ ಇದ್ದಾರೆ? ಜಮೀನಲ್ಲಿ ಏನೇನೋ ಆಗ್ತಾ ಇರೋದು. ಯಾವ ಮೂಲೆಯಲ್ಲಿ ಕಾಣಿಸ್ತಾ ಇದೆ ಜಮೀನಲ್ಲಿ? ಅವರು ಜಮೀನು ಮುಂದೆ ಹೋಗಿ ನಿಂತ್ಕೊಂಡ್ರೆ ಹ್ಞೂ ಬಲಭಾಗದಲ್ಲಿ ಕೊನೆ ಮೂಲೆನಲ್ಲಿ. ಬಲಭಾಗದ ಕೊನೆ ಮೂಲೆ. ಹಾಂ ಹಾಂ. ಏನು ಹಾಕಿದ್ದಾರೆ ಅಲ್ಲಿ? ಅಲ್ಲೇನು ಮಡ್ಕೆನಲ್ಲಿ ಹೂತಿಟ್ಟಿದ್ದಾರೆ. ಮಡ್ಕೆನಲ್ಲಿ ಹೂತಿಟ್ಟಿದ್ದಾರೆ. ಅದರಿಂದ ಏನೇನು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ನೋಡಿ. ಅದರಿಂದ ಏನೋ ಶಕ್ತಿ ಬಂದು ಪೂರ್ತಿ ಜಮೀನ್ ಅಂದ್ರೆ ಇವ್ರದ್ದು ಜಾಗದಲ್ಲಿ ಆ ಶಕ್ತಿ ಮಾತ್ರ ಕಾಣಿಸ್ತಾ ಇರೋದು. ಯಾವ ಶಕ್ತಿ ಅದು? ಅದೇನಂತ ಗೊತ್ತಿಲ್ಲ, ಬರೀ ಬೆಳಕಿನ ಥರ ಶಕ್ತಿ ಕಾಣಿಸ್ತಾ ಇದೆ. ಅಂದರೆ ದೈವ ಶಕ್ತಿನ ದುಷ್ಟ ಶಕ್ತಿನ ಅದು? ದುಷ್ಟಶಕ್ತಿ. ದುಷ್ಟಶಕ್ತಿ. ಯಾವ ಇದಕ್ಕೆ ಬರುತ್ತೆ ಅದು? ಅಂದರೆ ಯಾವ ವಿಭಾಗಕ್ಕೆ ಬರುತ್ತೆ ದುಷ್ಟಶಕ್ತಿಲಿ? ಅದು ಜನಗಳನ್ನ ಹೊಡೆಯೋದ ಅಥವಾ ಹತ್ಯೆ ಮಾಡುವಂಥದ್ದ ಅಥವಾ ದುಡ್ಡನ್ನು ನಷ್ಟ ಮಾಡುವಂಥದ್ದ? ಯಾವ ವಿಭಾಗಕ್ಕೆ ಬರುತ್ತೆ ಅದು? ಆಸ್ತಿ ವಿಚಾರದಲ್ಲಿ ನಷ್ಟ ಅಂತ ಕಾಣಿಸ್ತಾ ಇದೆ. ಆಸ್ತಿ ವಿಚಾರದಲ್ಲಿ ನಷ್ಟ. ಏನೇನಾಗಿದೆ ಇದುವರೆಗೂ ದಂಪತಿಗಳಿಗೆ ಏನೇನಾಗಿದೆ ನಷ್ಟ? ಅವ್ರ ಹೆಸರಲ್ಲಿ ಭೂಮಿ ದಕ್ಕಬಾರ್ದು. ಇದು ಯಾರು ನಿರ್ಧಾರ ಮಾಡಿರೋದು? ಯಾರೊಬ್ಬ ಗಂಡಸು ಕಾಣಿಸ್ತಿರೋದು. ಗಂಡಸು. ಗಂಡಸು ಅದು ಊತಿಟ್ಟಿರೋದು ಗಂಡಸು. ಪಕ್ಕದ ಜಮೀನವ್ರಿಗೂ ಇವ್ರಿಗೂ ಏನಾದರೂ ಸಂಬಂಧ ಇದೆಯಾ? ರಕ್ತ ಸಂಬಂಧ? ರಕ್ತ ಸಂಬಂಧ ಅಂತ ಎಲ್ಲ ಏನೂ ಇಲ್ಲ. ಆದ್ರೂ ಇವರಲ್ಲಿ ಬರಬಾರ್ದು ಅನ್ನೋ ಥರ ಮಾಡ್ತಾರೆ. ಇವರೇ ಅಲ್ಲಿ ಹೋಗ್ಬಾರ್ದು, ಆ ಜಮೀನ್ ಹತ್ರಕ್ಕೆ ಹೋಗ್ಬಾರ್ದು. ಇದೆಯಾ ಆ ಥರ? ಜಮೀನು ಯಾವ್ದಾರ ಇದೆಯಾ ನಿಮ್ಮದು? ಖಾಲಿ ಜಾಗ. ಖಾಲಿ ಜಾಗ. ಖಾಲಿ ಜಾಗ. ಹಾಂ 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 ಹಾಂ. ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇದೆ. ಪಕ್ಕದಲ್ಲಿ ಮನೆ ಇದೆ. ಸ್ವಲ್ಪ ದೂರದಲ್ಲಿ ಮನೆ. ಅಂದ್ರೆ ಅದು ಈಗ ಖಾಲಿ ಜಾಗ ಅಂದ್ರೆ ಅದು ಜಮೀನ್ ತರ ಬರುತ್ತಾ ಅಥವಾ ಸೈಟ್ ತರ ಬರುತ್ತಾ? ಸೈಟಾ? ವೆರಿ ಗುಡ್ ವೆರಿ ಗುಡ್. ಸೈಟ್ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾರೆ ಅಲ್ವಾ? ಆ ಬಲಭಾಗದಲ್ಲಿ ಮೂಲೆನಲ್ಲಿ ಬರುತ್ತೆ. ಮೂಲೆನಲ್ಲಿ. ಕೊನೆ ಮೂಲೆನಲ್ಲಿ ಇವ್ರ ಬಲಭಾಗಕ್ಕೆ. ಇವ್ರಿಗೆ ಅಲ್ಲಿ ಹೋಗಿ ಬಂದ್ರು ಮನಸ್ಸು ಸಮಾಧಾನ ಇರಲ್ಲ, ಶಾಂತಿ ಇರಲ್ಲ. ಹೌದಾ? ಮಾಡಿದ್ದಾರೆ. ಹಂಗ್ ಮಾಡಿದಾರಾ? ಸರಿ. ಯಾವ ತರ ತಗೋಬೇಕು ಅಂತ ಅವ್ನು ಮಾಡಿರೋದು? ಅಂದ್ರೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೇಕೋ ಅಥವಾ ಹಿಂಗೆ ಸುಮ್ಮನೆ ಯಾಮಾರಿಸ್ಬಿಟ್ಟು ಅದನ್ನ ಯಾಮಾರಿಸ್ಕೊಂಡೇ ದಕ್ಕಿಸ್ಕೋಬೇಕು ಅಂತನಾ? ಈಗ ಇವರ ಯಜಮಾನರ ಸಂಬಂಧಿಕರು ಅದಕ್ಕೇನಾದರೂ ಕಾಯ್ತಾ ಇದ್ದಾರಾ ಅದು ಬೇಕು ಅಂತ? ಅವ್ರ ಕಡೆಯಿಂದನೂ ಏನಾದರೂ ಅದನ್ನ ಪಡ್ಕೋಬೇಕು? ಕಡೆಯಿಂದ ಅಂದ್ರೆ ಪಡ್ಕೋಬೇಕು ಅನ್ನೋದಕ್ಕಿಂತ ಇವ್ರು ಉದ್ಧಾರ ಆಗಬಾರ್ದು ಅನ್ನೋ ಥರ ಇವರ ಸಂಬಂಧಿಕರು ಆ ಥರ ಯೋಚನೆ ಮಾಡ್ತಾ ಇದ್ದಾರಾ? ಈಗ ಸೈಟಿನ ಪಕ್ಕದವನು ಸೈಟು ಇವ್ರಿಗೆ ಸಿಗಬಾರ್ದು ಅಂತ ಮಾಡ್ತಾ ಇರೋದು. ಈಗ ಒಂದು ಮಂತ್ರ ಹೇಳಿ ನಾನು ಅದನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಮಡಕೆ ಕುಡಿಕೆನಲ್ಲಿ ಏನೇನು ಕಾಣಿಸ್ತಾ ಇದೆ ನೋಡಮ್ಮ ಸ್ವಲ್ಪ. ಮಂತ್ರ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಆ ಮಡಕೆ ಕುಡಿಕೆ ಸುತ್ತ ಒಂದು ಬೇಲಿನೇ ಬರ್ತಾ ಇರೋದ. ಬರಲಿ. ಆ ಮಡಕೆ ಸುತ್ತ ಅಂದರೆ ಮಡಕೆ ಕೆಳಗಡೆಯಿಂದ ಏನಾದ್ರು ಬೆಂಕಿ ಉರಿತಾರೆ ಥರ ಕಾಣಿಸ್ತಾ ಇದೆಯಾ? ನೋಡಿ ಆ ಪ್ರೊಟೆಕ್ಷನ್ ಬೇಲಿ ಏನಾದರೂ ಅಲ್ಲೇ ಇದೆಯಾ?
ಹ್ಞೂ. ಮೊದಲನೇ ಪ್ರಯತ್ನ ಪಡೋಣ. ಭೈರವ, ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಏನಾಯ್ತು ನೋಡಿ. ಸುತ್ತ ಇದ್ದಿದ್ದೆಲ್ಲ ಬಿಚ್ಕೊಂತು. ಬಿಚ್ಕೊಂತು. ಆ ಸುತ್ತಮುತ್ತ ದುಷ್ಟಶಕ್ತಿ ಇರೋದನ್ನ ಈ ಒಂದು ದಿವ್ಯ ಕರ್ಪೂರದಿಂದ ಸುಟ್ಟಾಕ್ಬಿಡಿ ಅಂತೇಳಿ. ಆಯ್ತಾ? ಉರಿತಾ ಇದೆ. ವೆರಿ ಗುಡ್. ಈಗ ಅದರಿಂದ ಬರ್ತಾ ಇದ್ದಂಥ ದೋಷ ಎಲ್ಲ ವಾಪಸ್ ಹೋಗ್ತಾ ಇದೆಯಾ? ಇವ್ರ ದೇಹ ಬಿಟ್ಟು ಹೋಗ್ತಾ ಇದೆಯಾ? ದೇಹ ಬಿಟ್ಟು ಹೋಗಿಲ್ಲ, ಆ ಜಾಗ ಬಿಟ್ಟೆಲ್ಲ ಒಳಗಡೆ ಹೋಗ್ತಾ ಇದೆ. ಭೂಮಿ ಒಳಗಡೆ ಹೋಗ್ತಾ ಇದೆಯಾ? ವೆರಿ ಗುಡ್. ಕಾಲಭೈರವ್ರನ್ನ ನೆನೆಸ್ಕೊಳ್ಳಿ. ಈಗ ಇವ್ರ ದೇಹ ಯಾವಾಗ ಬಿಟ್ಟು ಹೋಗ್ಬೋದು ಅದೆಲ್ಲ ಅಂಶಗಳು ಈಗ ನಾನು ಬಳಿತೀನಿ, ನೋಡ್ಕೊಳ್ಳಿ. ಇವಾಗ ಇವರು 4 ಜನ ನೋಡ್ಕೊಳ್ಳಿ. ಇವರು 2 ಹೆಣ್ಮಕ್ಳು, ಇವರು ದಂಪತಿಗಳನ್ನ ನೋಡಿ. ಯಾರಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ನೋಡಿ. ಅವ್ರ ಯಜಮಾನ್ರಲ್ಲಿ ಜಾಸ್ತಿ. ಈಗ ಅವ್ರ ಯಜಮಾನ್ರ ಕಡೆಯಿಂದ ಬಳಿತಾ ಇದ್ದೀನಿ. ಈಗ ಇದನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ಅಗ್ನಿಸ್ಪರ್ಶ ಮಾಡಿಬಿಡಿ. ಎಲ್ಲಿಡಬೇಕು? ಅಲ್ಲಿ ಆ ಜಾಗದಲ್ಲಿ ಇಟ್ಬಿಟ್ಟು ಆ ಯಾವುದು ಸ್ಥಳ ಇದೆ ಅಶುದ್ಧವಾದ ಸ್ಥಳದಲ್ಲಿ ಅಗ್ನಿಸ್ಪರ್ಶ ಮಾಡಿಸ್ಬಿಡಿ. ಅಗ್ನಿಯನ್ನು ಕೊಡ್ತೀವಿ. ವೆರಿ ಗುಡ್. ಈಗ ಇವ್ರ ದೇಹದಲ್ಲಿ ಮನಸ್ಸಿನಲ್ಲಿ ಅಂಟಿದಂಥ ಅದು ನಕಾರಾತ್ಮಕ ಶಕ್ತಿ ಹೋಗಿದೆಯಾ? ಈಗ ಇದರಿಂದ ಇವ್ರಿಗೆ ಏನೇನು ಒಳ್ಳೆಯದಾಗುತ್ತೆ ಮುಂದಕ್ಕೆ? ಭೂಮಿಯಿಂದ ತೊಂದರೆ ಬರಲ್ಲ ಅಂತ ಇದೆ. ಭೂಮಿಯಿಂದ ತೊಂದರೆ ಬರಲ್ಲ. ಈಗ ಆ ಮನುಷ್ಯನಿಗೆ ಏನಾಗ್ಬೋದು ಒಂದು ಅಂದಾಜಿನ ಪ್ರಕಾರ? ಏನೂ ಆಗಲ್ಲ. ಇವಾಗ ಗೊತ್ತಾಯ್ತು ಅಂದರೆ ಅವ್ನು ಮತ್ತೆ ಮಾಡ್ಸೋಕೆ ಹೋಗ್ತಾನೆ ಅಂತ. ಈಗ ಇದಕ್ಕೆ ಮಾಡ್ಸೋಕ್ಕೆ ಎಷ್ಟು ಖರ್ಚು ಮಾಡಿದ್ದ? ಎಷ್ಟೊಂದು ದುಡ್ಡು ಕೊಡ್ತಾವನೆ ಅವನು ನೋಡಿ. 500ದ 500ದು ಒಂದು 10,000, 20,000, 30,000 ಎಣಿಸ್ತಾವನೆ 25,000. ಈ ಪ್ರಕ್ರಿಯೆ ಎಲ್ಲ ಮುಗೀತಾ? ಸ್ವಲ್ಪ ಉರಿತಾನೆ ಇದೆ. ಎಷ್ಟು ವರ್ಷ ಆಗಿರ್ಬೋದು ಇದು ಮಾಡಿ? 6 ವರ್ಷ ಅಂತ ತೋರಿಸ್ತದೆ. 6ರಿಂದ 7 ವರ್ಷ. ಸರಿ. ಈಗ ಇವರ ಸೋದರ ಸಂಬಂಧಗಳು, ಕಾವ್ಯ ಅವರ ಯಜಮಾನರ ಸೋದರ ಸಂಬಂಧಗಳು ಯಾವ ರೀತಿ ಇವರಿಗೆ ತೊಂದರೆ ಕೊಡೋಕ್ಕೆ ಇಷ್ಟಪಟ್ಟಿದ್ದಾರೆ ನೋಡ್ಕೊಳ್ಳಿ. ಇವರು ಬೆಳಿಲೇಬಾರ್ದು ಅಂತ ಇಷ್ಟಪಡ್ತಾರೆ. ಏನು ಆ ಬೆಳಿಲೇಬಾರ್ದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಆಗುತ್ತಾ, ಅಥವಾ ಏನಾದರೂ ಅದಕ್ಕೆ ಕಾರ್ಯಕ್ರಮಗಳು ಏನಾರು ಹಮ್ಮಿಕೊಂಡಿದ್ದಾರಾ ಅಥವಾ ನಡೆಸಿದಾರ ಕಾರ್ಯಕ್ರಮನ? ಏನು ಕಾಣಿಸ್ತಾ ಇಲ್ಲ. ಏನು ಮಾಡ್ದಂಗಿಲ್ವಾ ಅಥವಾ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ಲ. ಆಗಿದೆ, ಕಾಣಿಸ್ತಾ ಇಲ್ಲ. ಕೆಂಪನ್ನಾಗಿದ್ದು 4 ವರ್ಷದ ಹಿಂದೆ ಆ ಜಾಡನ್ನು ಹಿಡಿದು ಹೋಗ್ತಾ ಇದ್ದೀರಾ. 5ರಿಂದ 0 ಎಣಿಸಿ ಹಣೆ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ಇನ್ನೂ 10 ಪಟ್ಟು ಆಳವಾದ ಸಂವಹನ ಸ್ಥಿತಿಗೆ ಹೋಗಿ ಆಗ ನೋಡ್ತಾ ಎಸ್ ಅಂತೀರಾ. ಅನ್ನ ಯಾವ ಕಾರಣಕ್ಕೆ ಕೆಂಪಾಗಿದೆ ಅಂತ ನೋಡ್ತಾ ಹೇಳ್ತೀರಾ. 5, 4, 3, 2, 1, 0 ಹೋಗು. ಆ ಟೈಮಲ್ಲಿ ಯಾರೋ ಮನೆಗೆ ಬಂದೇನೋ ಹಾಕೋಗಿದ್ದಾರೆ. ಅವ್ರ ಮನೇಲಿ ಏನು ಹಾಕಿದ್ದಾರೆ? ಅಕ್ಷ
ಅಕ್ಷತೆ. ಅಕ್ಷತೆ ಕೆಂಪು ಅಕ್ಷತೆನೋ ಹಳದಿ ಅಕ್ಷತೆನೋ ಕೆಂಪು ಅಕ್ಷತೆ. ಇರೋದು ಅಥವಾ ಹೋದ ಬಾರಿ ತೆಗೆದ್ವಲ್ಲ ಅದ್ರದ್ದು ಅಂಶನ ಅಥವಾ ಇನ್ನು ಕೆಂಪು ಅಕ್ಷತೆದು ಏನಾದರೂ ಉಳ್ಕೊಂಡಿದೆಯಾ ಅಲ್ಲಿ ಅವಶೇಷ? ಹೋದ ಸರ್ತಿ ತೆಗ್ದಿದ್ದು ಬೇರೆ, ಇದು ಅಕ್ಷತೆದು ಬೇರೆ. ಅಕ್ಷತೆದು ಏನಾಗ್ತಾ ಇದೆ ಇದು? ಅದೇ ಅದು ಸೇಮ್ ಬಂದಿರೋದು ಅಕ್ಷತೆ. ಮನೇಲಿ ತೊಂದರೆ ಆಗಬೇಕು, ನೆಮ್ಮದಿ ಇರಬಾರ್ದು ಅನ್ನೋದು. ಯಾವ ಭಾಗದಲ್ಲಿದೆ? ಮನೆಯ ಯಾವ ಭಾಗದಲ್ಲಿ ಕಾಣಿಸ್ತಾ ಇದೆ ಅದು? ಮನೆಯಲ್ಲಿ ಸುಮ್ಮನೆ ಎರ್ಚೋಗಿದ್ದಾರೆ. ಅದು ಯಾವ ಭಾಗದಲ್ಲಿ ಇವ್ರಿಗೆ ಇದ್ಕೊಂಡು ಅದು ತೊಂದರೆ ಕೊಡ್ತಾ ಇದೆ ನೋಡಿ. ಅಂದರೆ ಈಗ ಅದರದ್ದು ಶಕ್ತಿ ಏನಾದರೂ ಇದೆಯಾ? ಅಕ್ಷತೆಯ ಶಕ್ತಿ ಕಡಿಮೆ ಆಗಿದೆ. ಯಾವ ಸಮಯದಿಂದ ಕಡಿಮೆ ಆಗಿದೆ ಅದು? ಆ ಕಪ್ಪು ಎಲ್ಲ ತೆಗೆದ್ವಲ್ಲ. ಹಾಂ ಕಪ್ಪೆಲ್ಲ ತೆಗೆದ ಮೇಲೆ, ಆ ಹೊಗೆ ತೆಗೆದ ಮೇಲೆ ಕಡಿಮೆ ಆಗಿದೆ. ವೆರಿ ಗುಡ್. ಅದ್ರ ಜೊತೆ ಇದು ಸೇರಿ ಕೆಲಸ ಮಾಡ್ತಾ ಆಯ್ತಾ? ಆ ಹೊಗೆ ಎಲ್ಲಿಂದ ಬಂದಿದ್ದು ನೋಡಿ? ಮನೆ ತುಂಬ ಕಪ್ಪು ಹೊಗೆ ತುಂಬಿಕೊಂಡಿತ್ತಲ್ಲ, ಅದು ಎಲ್ಲಿಂದ ಬಂದಿದ್ದು ನೋಡಿ, ಅದ್ರ ಮೂಲ ನೋಡಿ. ಅದು ಯಾರೋ ಗಂಡಸು, ಅವ್ರು ಕಳಿಸಿದ್ದು ಇದು. ಅವ್ರಿಗೂ ಆ ಗಂಡಸ್ಗೂ ಇವ್ರಿಗೂ ಏನು ಸಂಬಂಧ? ರಕ್ತ ಸಂಬಂಧನ ಅಥವಾ ದೂರದ ಸಂಬಂಧಿನ? ಉದ್ದೇಶ ಏನಾಗಿತ್ತು ಇವ್ರಿಗೆ ಕಳಿಸ್ಬೇಕು ಅಂದರೆ? ಉದ್ದೇಶ ಏನಾಗಿತ್ತು? ಅದೇ ಇವ್ರು ಕಷ್ಟ ಬರಬೇಕು ಅಂತ, ಎಲ್ಲ ಕಳ್ಕೋಬೇಕು ಅಂತ. ಇವ್ರು ಅವ್ರ ಆಸ್ತಿನೆಲ್ಲ ಏನಾದರೂ ಹಾಳು ಮಾಡಿದ್ರಾ? ಇಲ್ಲ. ಮತ್ತು ಯಾವ ಕಾರಣಕ್ಕೆ ಅಷ್ಟು ಹೊಟ್ಟೆ ಉರಿ? ಏನು ಕಾರಣಕ್ಕೆ ಬರ್ತಾ ಇದೆ? ಶತ್ರುತ್ವ ಏನಕ್ಕೆ? ಯಾವ ಕಾರಣಕ್ಕೆ ಅಷ್ಟೊಂದು ಶತ್ರುತ್ವ? ಇವ್ರು ಚೆನ್ನಾಗಿರಬಾರ್ದು ಅಷ್ಟೇ. ಅಷ್ಟೇ. ಈಗ ಇವರ ಭಾಗದಲ್ಲಿ ಸ್ವಂತ ಮನೆ ಯೋಗ ಇದೆಯಾ ಇಲ್ವಾ ನೋಡ್ತಾ ಹೇಳಿ. ಏನು ಕಾಣಿಸ್ತಾ ಇಲ್ಲ. ಯಾರಾದರೂ ನಿಮ್ಮ ಕಡೆ ತುಂಬ ನಿಮ್ಮ ಹತ್ರ ರೂಢಾಗಿ ನಡ್ಕೊಂಡಿರೋರು ಯಾರಾದರೂ? ಇವ್ರ ಅಕ್ಕ ತಂಗಿರು ಅಣ್ಣ ತಮ್ಮದಿರ ಕಡೆಯಿಂದ ಏನಾದ್ರು ತೊಂದರೆ ಬರೋದೇನಾದರೂ ಕಾಣಿಸ್ತಾ ಇದೆಯಾ? ಏನಾಗ್ಬೋದು? ಅವರು ಹೋಗಿ ಇವ್ರಿಗೇನಾದರೂ ಆಗಲಿ ಅಂತ ಮಾಡ್ತಾರೆ. ಈ ವರ್ಷನಾ ಬರೋ ವರ್ಷನಾ? ಕೈ ಹಾಕಿದ್ದಾರೆ.